ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ. ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಈ ಯುಗಾದಿ ಹಬ್ಬ ಎಲ್ಲರ ಜೀವನದಲ್ಲಿ ಹಳೆ ಕಳೆ ಹೋಗಿ ಹೊಸ ಚಿಗುರು ಹೆಂಗೆ ಬರುತ್ತೆ ನೋಡೋ ಹಾಗೆ ಹೊಸ ಚಿಗುರಿನಂತೆ ಎಲ್ಲರ ಜೀವನ ನಗುವಿನಿಂದ ಹಾಗೆ ಹೊಸತಿನೊಂದಿಗೆ ಸೇರಲಿ ಅಂತಂದು ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಜೀವನದಲ್ಲಿ. ಹಾಗೆ ನಾನು ಇವತ್ತು ಇಲ್ಲಿ ಗರಗಕ್ಕೆ ಬಂದಿದ್ವಿ. ನಮ್ಮದು ಧಾರವಾಡ ನಿಯರ್ ಒಂದು 12 ಕಿಲೋಮೀಟ್ರ್ ಗರಗ. ಇದು ನ್ಯಾಷನಲ್ ಫ್ಲಾಗ್ ಆಗುತ್ತಲ್ಲ ಅಲ್ಲಿ. ಇದು ನಮ್ಮದು ಪ್ರಾಪರ್ ಪ್ಲೇಸ್. ಇದು ಆ್ಯಕ್ಚುಲಿ ನೆಗೆಟಿವ್ ಪ್ಲೇಸ್ ಅಂತಾರಲ್ಲ ಹಾಗೆ. ನಾವೆಲ್ಲ ಇಲ್ಲಿ ಧಾರವಾಡದಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದೀವಿ. ಬಟ್ ನಮ್ಮದು ಹೊಲ ಎಲ್ಲ ಇರೋದು, ಪ್ರಾಪರ್ಟಿ ಎಲ್ಲ ಇರೋದು ಗರಗದಲ್ಲೇ. ಸರಿ, ಇವತ್ತು ನಾವು ಗರಗದಲ್ಲಿ ನಮ್ಮ ಹೊಲದಲ್ಲಿ ಬೋರು ಎಲ್ಲ ನೀರಿಂದೆಲ್ಲ ಬೋರೆಲ್ಲ ಐತಿ. ಅದಕ್ಕೆ ಅಲ್ಲಿ ನಾವು ಇವತ್ತು ಯುಗಾದಿ ಅಮಾಸಿಗೆ ಮುತ್ತೈದರಿಗೆಲ್ಲ ಇಟ್ಬಿಟ್ಟು ನಾವು ಅಲ್ಲಿ ಇವತ್ತು ಊಟ ಎಲ್ಲ ಮಾಡ್ತೀವಿ. ಅವ್ರಿಗೆಲ್ಲ ಮುತ್ತೈದರಿಗೆ ಇಟ್ಟು ಉಡಿ ತುಂಬಿ ಈ ಬೋರ್ ಪೂಜೆ ಎಲ್ಲ ಮಾಡೋದು ಅದನ್ನೆಲ್ಲ ಮಾಡ್ತೀವಿ. ಅದ್ರ ಸಂಬಂಧ ಇಲ್ಲಿ ಗರ್ಗಕ್ಕೆ ಬಂದಿದ್ದೆ. ಸರಿ, ಯಾಕೋ ನನಗೆಲ್ಲ ಇದು ಭಾಳ ಶೇರ್ ಮಾಡಬೇಕು ನಿಮಗೆಲ್ಲ ಅಂತ ಅನ್ನಿಸ್ತು. ಭಾಳ ಲೈಕ್ ಆಯ್ತಿದೆ. ಯಾಕಂತಂದ್ರೆ ಹಳ್ಳಿದೆಲ್ಲ ಇವಾಗೆಲ್ಲ ಎಲ್ಲರೂ ಮರೆತು ಬಿಟ್ಟಿದ್ದೀವಿ. ನನಗಂದ್ರೂ ತುಂಬ ಖುಷಿ ಇದನ್ನೆಲ್ಲ ಮಾಡಬೇಕು ಅಂತಂದ್ರೆ. ಮತ್ತು ಡ್ಯೂಟಿನೂ ನಾನು ಅಡ್ಜಸ್ಟ್ ಮಾಡಿಕೊಂಡು ಅಥವಾ ಹೇಗೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸರಿ, ಮತ್ತು ಇದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ, ನಾನು ಮಾಡ್ತಾಯಿದ್ದೀನಿ, ಎಂಜಾಯ್ ಮಾಡ್ತಾಯಿದ್ದೀನಿ ಅಂದರೆ ನೀವೆಲ್ಲ ಎಂಜಾಯ್ ಮಾಡಲಿ ಅಂತಂದೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೆ ಇದನ್ನು. ಹಾಗೆ ಇದು ಕರೆಯಮ್ಮ ಅಂತಂದೇಳಿ ಇಲ್ಲಿ ಹೊಲದಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಇರ್ತಾವೆ. ಪ್ರತಿ ಅಮಾಸಿಗೆ ಅಥವಾ ಏನು ಪೂಜೆ ಮಾಡಿದ್ರು ಆ ಕರೆಯಮ್ಮಗೆ ಎಡೆ ಮಾಡಿಬಿಟ್ಟು ಫಸ್ಟು ಅದು ಅಕ್ಕಿಗೆ ಎಲ್ಲ ಮಾಡಿಬಿಟ್ಟನ ಮಾಡೋದು. ನಾ ಬರೋದು ಲೇಟ್ ಆಯಿತು ಅಂತಂದೇಳಿ ನಮ್ಮ ಮನೆಯದೆಲ್ಲ ಡ್ಯೂಟಿ ಇತ್ತು, ಅವ್ರು ಬರೋದು ಲೇಟ್ ಮಾಡಿದರು. ನಾ ಬರೋದು ಲೇಟ್ ಆಯಿತು ಅಂತೇಳಿ ಆ ಕರೆಯಮ್ಮೆಗೆಲ್ಲ ಬಂದುಬಿಟ್ಟು ಎಲ್ಲ ಪೂಜೆ ಮಾಡ್ಕೊಂಡೆಲ್ಲ ಹೋಗಿದ್ರು. ಇನ್ನು ಅದು ನಮ್ಮ ಹೊಲಕ್ಕೆ ಹೋಗೋ ದಾರಿಯಲ್ಲೇ ಇತ್ತಲ್ಲ ಕರೆಯಮ್ಮ, ನಮ್ಮ ಹೊಲದ ಪಕ್ಕಕ್ಕೇ. ಸರಿ, ಅದಕ್ಕೆ ಕೈ ಮುಕ್ಕೊಂಡು ನಾವು ಬಂದ್ವಿ. ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಲಾಸ್ಟ್ ನಿನ್ನೆ ಬಂದ ತಕ್ಷಣ ಮಂಗಳಾರತಿ ಹಾಡು ಹೇಳು, ಪೂಜೆ ಮಾಡು ಅಂತಂದೇಳಿ ನನಗೆ ನಿಲ್ಲಿಸಿದ್ರು. ಪಾಪ ಎಲ್ಲ ಮುತ್ತೈದರೆಲ್ಲ ಗರಗದಿಂದನೇ ಬಂದಿದ್ರು. ಎಲ್ಲ ನಮ್ಮ ಹೊಲ ಮಾಡ್ತಾರಲ್ಲ ಅವರೆಲ್ಲ ಕರ್ಕೊಂಡೇ ಬಂದಿದ್ರು, ಎಲ್ಲ ರೆಡಿ ಮಾಡ್ಕೊಂಡು. ಸರಿ, ನಾನು ಮಂಗಳಾರತಿ ಹಾಡ್ಕೋತ ಹಾಗೆ ಪೂಜೆ ಮಾಡ್ತಾಯಿದ್ದೆ. ಮತ್ತು ಬೋರಿಗೆ ಏರ್ಸಕ್ಕಂತಂದೇಳಿ ಅವರೆಲ್ಲ ಸೀರೆ ಏರಿಸಿದ್ರು. ನಾನು ಇವರು ನಮ್ಮ ಹೊಲ ಮಾಡೋ ಅಣ್ಣ ಮತ್ತು ಅಕ್ಕಗೆ ಮತ್ತು ಸೀರೆ ಬಟ್ಟೆ ಎಲ್ಲ ತೊಗೊಂಬಂದಿದ್ವಿ. ಅದನ್ನು ನಾವು ಇಲ್ಲಿ ಏರಿಸಿದ್ವಿ. ಹಾಗೆ ಇಲ್ಲಿ ಎಲ್ಲ ಎಡೆ ಕಡುಬು ಅದೆಲ್ಲ ಮಾಡಿದ್ರು ಅವರೆಲ್ಲ. ಅದನ್ನು ನಾನು ಇಲ್ಲಿ ಎಡೆ ಮಾಡ್ಕೊಂಡು ಹಾಗೆ ಕರ್ಪೂರ ಹಚ್ಚಿಬಿಟ್ಟು ಕಾಯಿನೂ ಹೊಡಿತಾ ಇದ್ದೆ. ಎಷ್ಟೊಂದು ಬಿಸಿಲು, ಪಾಪ ರೈತರು ತುಂಬ ಗಟ್ಟಿ. ಹೆಂಗಿರ್ತಾರೇನೋ. ನಾವು ಭಾಳ ಅಂದ್ರೆ ಒಂದಿನ ಅನ್ನೋಕ್ಕಿಂತನೂ 1 ತಾಸು 2 ತಾಸು ಇಷ್ಟು ಇರೋಕೆ ಭಾಳ ತ್ರಾಸು ಮಾಡ್ಕೊಂಡ್ವಿ. ಹೊಲಕ್ಕೆ ಹೋಗ್ಬೇಕಾದ್ರೆ ತಲೆಗೆ ಹೊಚ್ಕೊಂಡೇ ಹೋಗಿದ್ವಿ ನಾನು ಮಗಳು. ಅಷ್ಟೊಂದು ಬಿಸಿಲಿತ್ತು. ಪಾಪ ರೈತರು ತುಂಬ ಗಟ್ಟಿ. ರೈತರನ್ನ ನಾವು ಪ್ರತಿಯೊಂದು ತುತ್ತಲ್ಲಿನೂ ಕೂಡ ನೆನೆಸ್ಕೊಂಡು ಊಟ ಮಾಡಬೇಕು. ಇಷ್ಟೊಂದು ಬಿಸಿಲಲ್ಲಿ ಅವರು ಕಷ್ಟಪಟ್ಟು ದುಡ್ದಾಗಲೇ ನಮಗೆಲ್ಲ ಸಿಗೋದು. ನಾವು ರೊಕ್ಕ ಕೊಟ್ಟು ತೊಗೋಬೋದು, ಬಟ್ ಅದು ರೊಕ್ಕ ನಾವು ಎಷ್ಟು ಕೊಟ್ಟರೂ ಕೂಡ ನಮಗೆ ಸಿಗುತ್ತೆ ಅಂತಂದರೆ ಅದಕ್ಕೆ ರೈತರೇ ಕಾರಣ. ಅವ್ರಿಗೆ ಇದ್ರ ಮೂಲಕ ನಾನು ರೈತರಿಗೆ ಒಂದು ಧನ್ಯವಾದನ ಹೇಳ್ತೀನಿ. ನಂದು ಹ್ಯಾಟ್ಸ್ ಆಫ್ ಅವರಿಗೆ. ಮತ್ತು ಇಲ್ಲೊಂದು ನಾವು ಎಲ್ಲ ಊಟ ಮಾಡ್ತಿದ್ವಲ್ಲ, ಇಲ್ಲೊಂದು ಮಾವಿನ ಗಿಡ, ಅದ್ರ ಕೆಳಗೆಲ್ಲ ಸಿಕ್ಕಾಪಟ್ಟೆ ಬಂಡಿ ಇದ್ವು. ಇದು ನಮ್ಮ ಹೊಲದ ಪಕ್ಕ ಹೊಲದವರು. ಅವರು ಕೂಡ ಈ ಬಂಡೆ ಮೇಲೆಲ್ಲ ಕೂಡಬೇಡಿ, ಇದು ಪೂಜೆ ಮಾಡಿರಿ ಅಂತೆಲ್ಲ ಹೇಳಿದ್ರು. ಪಾಪ ಇವ್ರು ನಮ್ಮ ಮುತ್ತೈದರೆಲ್ಲ ಕೂಡ್ಕೊಂಡು ಅದಕ್ಕೂ ಕೂಡ ಪೂಜೆ ಮಾಡ್ತಾರೆ. ಆಚರಣೆನೇ ದೊಡ್ಡ ಖುಷಿ ಆಗುತ್ತೆ. ಅಂದರೆ ಅವರು ಬೆಳೀತಾರಲ್ಲ, ಮಣ್ಣು ದೇವರು. ಅವರು ಹೊಲದಲ್ಲಿ ಏನೇನು ಸಿಗುತ್ತೆ ನೋಡೋ, ಇದು ಬಂಡಿ ಈ ಥರದ್ದು ಎಲ್ಲನೂ ಅವರು ಕಲ್ಪನೆಗೆ ಮೀರಿದ್ದು ಇರ್ತತಿ. ಎಲ್ಲವನ್ನೂ ದೇವರು ಅಂತಂದೇಳಿ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡೋ ದೇವರನ್ನು ನಾವು ಪೂಜಿಸ್ಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿನೂ ಕೂಡ ನಾನು ಇಲ್ಲಿ ಭಾಗಿಯಾಗಿ ಎಲ್ಲ ಪೂಜೆ ಮಾಡ್ತಾಯಿದ್ದೆ. ನಮ್ಮ ಹೊಟ್ಟೆ ತುಂಬ ಹಾಗೆ ಮಾಡೋದು, ನಮ್ಮ ಹೊಟ್ಟೆ ಸುಖವಾಗಿಡೋದು ಅಂದರೆ ರೈತರೇ ಅಲ್ವಾ. ನನಗೆ ಮಾತ್ರ ಅವರೇ ದೇವರು ನನ್ನ ಪ್ರಕಾರ. ಹಾಗೆ ನಾನು ಆಗ್ತೀನಿ ಅನ್ನೋಕ್ಕಿಂತನೂ ಅವರೇ ನನ್ನನ್ನು ಭಾಗಿ ಮಾಡಿಕೊಂಡು ಪೂಜೆಯಲ್ಲಿ ನೀನು ಹಾಡು ಹೇಳು, ಮಂಗಳಾರತಿ ಹಾಡು ಹೇಳು ಅಂತ ಹೇಳ್ತಾಯಿದ್ರು. ಸರಿ ಅಂತಂದೇಳಿ ನಾನು ಮಂಗಳಾರತಿ ಹಾಡ್ತಾ ಹಾಗೆ ಪೂಜೆಗೆ ಇನ್ವಾಲ್ವ್ ಆಗಿದ್ದೆ. ಪರಿಹರಿಸು ತಾಯಿ ಕಾಯಿ ಮಹಾಮಾಯಿ, ತಾಯಿ ಕಾಯಿ ಮಹಾಮಾಯಿ, ಪೂಜೆಯ ಮಾಡುವೆ ಹಾಗೆ ಪೂಜೆ ಎಲ್ಲ ಮುಗಿಸಿದ್ವಿ. ಸರಿ, ಲೇಟ್ ಆಗಿತ್ತಲ್ಲ ತುಂಬ. ಸರಿ, ಊಟ ಕೊಡೋಣ ಅಂತಂದು ಹೇಳಿ ಮುತ್ತೈದರಿಗೆ ಅಷ್ಟೇ ಕೊಡೋಣ ಅಂತಂದರೆ ಇಲ್ಲ ಎಲ್ಲರಿಗೂ ಹಚ್ಚಿಬಿಡೋಣ ಅಂತಂದು ಹೇಳಿದ್ರು. ಸರಿ, ಊಟ ಎಲ್ಲ ತುಂಬ ಚೆನ್ನಾಗಿ ಸಿಕ್ಕಾಪಟ್ಟೆ ಐಟಮ್ ಅಡುಗೆ ಮಾಡ್ಕೊಂಬಂದಿದ್ದಾರೆ ಅವರೆಲ್ಲ. ಇಲ್ಲಿ ನೋಡ್ರಿ, ಹೆಸರು ಕಾಳು ಪಲ್ಯ, ಬದನೆಕಾಯಿ ಪಲ್ಯ, ಆಲೂಗಡ್ಡೆ ಪಲ್ಯ, ಕೋಸಂಬರಿ, ಹಾಗೆ ಖಾರದ ಚಟ್ನಿ, ಉಪ್ಪಿನಕಾಯಿ,
ಹೆಸರು ಕಾಳು ಪಲ್ಯ ಒಂದು ಎರಡು, ಆಮೇಲೆ ರೊಟ್ಟಿ, ಆಮೇಲೆ ಕಡುಬು, ಮತ್ತು ಚಪಾತಿ, ಅನ್ನ, ಸಾರು, ಬಜ್ಜಿ, ಹಾಲು, ತುಪ್ಪ, ಗೋಧಿ ಹುಗ್ಗಿ, ಇಷ್ಟೆಲ್ಲ ಐಟಮ್ಮು. ಯಾವ್ದು ಊಟ ಮಾಡಬೇಕು ಯಾವ್ದು ಬಿಡಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಭಾಳ ಚೆನ್ನಾಗಾಗಿತ್ತು ಅಡುಗೆ ಎಲ್ಲ. ರೈತರದ್ದು ಮನೆ ಊಟ ಅನ್ನೋಕ್ಕಿಂತನೂ ಹೊಲದಲ್ಲಿ ಕೂತ್ಕೊಂಡು ಊಟ ಮಾಡೋದೇ ಒಂದು ಖುಷಿ. ಹೊಲದಲ್ಲಿ ಎಷ್ಟು ಊಟ ಮಾಡಿದರೂ ಕೂಡ ನಮಗೆ ಊಟ ಹೋಗುತ್ತೆ ಅಂತಂತಾರೆ. ಒಂದು ರೊಟ್ಟಿ ತಿನ್ನೋ ಬದಲು 2 ರೊಟ್ಟಿ ತಿನ್ಬೋದು, 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ. ಅಷ್ಟು ರುಚಿಯಾಗುತ್ತೆ ಹೊಲದಲ್ಲಿ ಊಟ ಮಾಡೋದು. ಗೋಧಿ ಹುಗ್ಗಿನೂ ಕೂಡ ಹಾಗೆ ಅಷ್ಟೇ ಟೇಸ್ಟ್ ಆಗಿತ್ತು. ಎಲ್ಲರಿಗೂ ಊಟ ಕೊಟ್ಟು ನಾವು ಲಾಸ್ಟಿಗೆ ಊಟ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಾಗಿತ್ತು ಅಡುಗೆ. ಹಾಗೆ ಊಟ ಎಲ್ಲ ಮುಗಿಸಿದ್ವಿ. ಊಟ ಎಲ್ಲ ಮುಗಿಸಿ ಆರಾಮ್ ಕೂತು ಅಡುಗೆಲಿ ಹಾಕೋಣ ಅನ್ನೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತಲ್ಲ. ಮಳೆ ಮೋಡ ಕವಿದು ಇನ್ನೇನು ಮಳೆ ಬಂದುಬಿಡುತ್ತೇನೋ ಅಂತಂದೇಳಿ ಅನ್ನಿಸ್ತಾ ಇತ್ತು. ಒಂದು ಸಲ ಹಾಗೆ ಫಸ್ಟಿಗೆ ಬೋರ್ ಹಾಕಿಸ್ದಾಗ ನಾವು ಖುಷೀಲಿ ಎಲ್ಲ ಪೂಜೆ ಮಾಡೋಕ್ಕೆ ಹೋದರೆ ಸಿಕ್ಕಾಪಟ್ಟೆ ಮಳೆ ಬಂದು ಊಟ ಮಾಡೋಕ್ಕೆ ಆಗಿರಲಿಲ್ಲ. 3 ಗಂಟೆ ಅಷ್ಟೊತ್ತಿಗೆ ಜೋರು ಮಳೆ ಬಂದಿತ್ತು. ಅಲ್ಲಿ ನಿಲ್ಲಕ್ಕೂ ಏನಿಲ್ಲ. ಅಯ್ಯೋ ತೋರಿಸ್ಕೊಂಡು ಮತ್ತು ಎರೆಮಣ್ಣು ಬೇರೆ ಕಾಲೆಲ್ಲ ಹುದ್ಲಾಗಿ ತೋರಿಸ್ಕೊಂಡೇ ಬಂದಿದ್ವಿ. ಅದನ್ನೆಲ್ಲ ನೆನೆಸ್ಕೊಂಡು ಬೇಗ ಅಡ್ಗೆಲಿ ಹಾಕೋರಿ ಹೋಗಿಬಿಡೋಣ ಅಂತಂದೇಳಿ ಮಾತಾಡ್ತಾ ಇದ್ವಿ. ಬಡೀರಿ ಅಂತ ಹೇಳಿದ್ರೆ ಯಾರ ಬರೀ ಲಡ್ಸ ತೋರಿಸಿರೋದು ಬಡೀರಿ ಅಂತಂದ್ರೆ ಬೆಂಗಳೂರಿಗೆ ಹೋಗಿದ್ದೆ ಶೇಖೋತನೇ ಬಡೇ ತೋರಿಸೀನಿ. ನೀವೆಲ್ಲರೂ ನೋಡಿ ಬರೀ ನಾನು ನಟಿಸ್ತೀನಿ ಬಡಿಯಂಗಿಲ್ಲ ಅಂತಿದ್ರಿ ನೋಡ್ರಿ ಅಂತಂದ್ರೆ ಅದೇ ಬಡೇ ತೋರಿಸೀನಿ. ಮಳೆ ಮೋಡ ಆಗಿ ಸಖತ್ ಕತ್ಲ ಅನ್ಸಾಕತ್ತಿತ್ತು. ಸರಿ ಮತ್ತೆ ಮಳೆ ಬಂದುಬಿಟ್ರೆ ಕಷ್ಟ ಅಂತಂದು ಹೇಳಿ ಎಲ್ಲ ಹೊರಟ್ವಿ. ನಾವೆಲ್ಲ ಹೊರಟಾಗೆಲ್ಲ ಒಂದು 5 ಗಂಟೆ ಆಗಿತ್ತು. ಇಲ್ಲಿ ಮಾವಿನ ಗಿಡ ಐತಿ, ಮಾವಿನಕಾಯಿ ಬಿಟ್ಟಿತ್ತು ಸಿಕ್ಕಾಪಟ್ಟೆ. ಅದನ್ನು ನೋಡ್ತಾ ಇದ್ರು. ಅಯ್ಯೋ ಕಾಯಿ ಎಷ್ಟೊಂದು ಬಿಟ್ಟಿದೆ ಅಂತಂದು ಹೇಳಿ. ಸರಿ ನೋಡ್ರಿ, ಅಲ್ಲಿ ಹೊಲದಲ್ಲಿ ಹೋಗೋಕ್ಕೆ ಒಂದು ದೊಡ್ಡ ಖುಷಿ ಅಲ್ಲ. ನನಗಂತೂ ಖುಷಿ ಆಗುತ್ತಪ್ಪ. ಅದನ್ನು ನಾನು ನಿಮಗೆ ನಿಮ್ಮ ಕಡೆ ಹಂಚ್ಕೋತಾ ಇದ್ದೀನಿ. ನಿಮಗೂ ಎಲ್ಲ ಖುಷಿ ಆಗುತ್ತಿದ್ರೆ ಕಮೆಂಟ್ ಮಾಡಿರಿ. ಈಗಿಂದು ಬರೀ ಬಿಜಿ ಲೈಫು ಮತ್ತು ಏನು ಅಂತಂದರೆ ವಾಹನಗಳದ್ದು ಸೌಂಡು, ಅದರದ್ದು ಹೊಗೆ ಅದೆಲ್ಲ ತಗೊಂಡು ನಾವು ಇದ್ದೇ ಇರ್ತೀವಿ. ಈ ಥರ ಒಂದು ದಿನ ಹೊಲದಲ್ಲಿ ಇದ್ದು ಕಳಿಬೇಕು ಅಂತಂದೇಳಿ ನನ್ನ ಇಷ್ಟ. ಸರಿ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಪ್ಯಾಕ್ ಟು ಪ್ಯಾವೆಲಿನ್ ಅನ್ನಂಗೆ ನಾವು ಧಾರವಾಡಕ್ಕೆ ಬರ್ತಾ ಇದ್ವಿ. ನನಗೆಲ್ಲ ಇದೆಲ್ಲ ಮಾಡಿದ್ದು ನೋಡಿ ಮತ್ತು ನಾವು ಈ ಥರ ಎಲ್ಲ ಮಾಡೋದು, ಇದೆಲ್ಲ ಪದ್ಧತಿಗಳು ನಾವು ಮಾಡ್ತಾಯಿದ್ರೆ ಒಂಥರ ನಮಗೆ ಖುಷಿ. ನಾವು ಆ್ಯಕ್ಟಿವ್ ಆಗಿರ್ತೀವಿ ಮತ್ತು ಇವೆಲ್ಲ ಮಾಡ್ತಾ ಇರಬೇಕು ಅಂತಂದೇಳಿ ನಾನು ಅಂದ್ಕೊತೀನಿ. ನಿಮಗೂ ಎಲ್ಲ ಹೌದಾ ಅಂತ ಅನಿಸಿದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಇದು ಯೂಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ನಾವೆಲ್ಲ ಯಾವ ಥರ ಎಲ್ಲ ಪೂಜೆ ಮಾಡಿ ಮುತ್ತೈದರಿಗೆಲ್ಲ ಹೆಂಗೆ ಒಂದತ್ತಿಡ್ತೀವಿ, ಏನು ಮಾಡಿದ್ವಿ ಅಂತಂದು ಹೇಳಿ ಗೊತ್ತಾಗುತ್ತೆ ಅವ್ರಿಗೂ ಕೂಡ. ಏನಾದರೂ ಹೇಳಿ ಫ್ರೆಂಡ್ಸ್, ನಮ್ಮ ಹೆಮ್ಮೆ ನಮ್ಮ ಊರು ನಮ್ಮ ಗರಗ.